ದಾಳಿಯ ಬಳಿಕ ಪಹಲ್ಗಾಮ್ ಸಂಪೂರ್ಣವಾಗಿ ಖಾಲಿ. ಪ್ರವಾಸಿಗರಿಲ್ಲದೆ ಬಿಕೋ ಅನ್ನುತ್ತಿದೆ ಕಾಶ್ಮೀರದ ಪಹಲ್ಗಾಮ್. ಸದಾ ಪ್ರವಾಸಿಗರಿಂದ ತುಂಬ ಇದ್ದಿದ್ದಂತ ಪಹಲ್ಗಾಮ್ ಮಿನಿ ಸ್ವಿಟ್ಜರ್ಲ್ಯಾಂಡ್, ಪ್ರವಾಸಿಗರ ಸ್ವರ್ಗ ಅಂತಾನೆ ಖ್ಯಾತಿಯಾಗಿತ್ತು. ಆದರೆ ಉಗ್ರರ ದಾಳಿಯ ಬಳಿಕ ಬಣಗುಡ್ತಾ ಇದೆ ಪಹಲ್ಗಾಮ್. ಪ್ರವಾಸಿಗರಿಗಿಲ್ಲದೆ ವ್ಯಾಪಾರಿಗಳಿಗೆ ದೊಡ್ಡ ಹೊಡೆತ ಆಗಿದೆ. ನೋಡಿ, ಪಹಲ್ಗಾಮ್ ಅಂದಿದ ತಕ್ಷಣ ಅನೇಕ ಸಿನಿಮಾ ಶೂಟಿಂಗ್ಗಳು ಕೂಡ ಇಲ್ಲಾಗಿದೆ. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಯಲಾಗ್ತಾ ಇತ್ತು. ಈ ವೆದರಲ್ಲಿ ಕರೆಕ್ಟಾಗಿ ಅಲ್ಲಿಗೆ ಹೋದರೆ ವಾಪಸ್ ಬರೋದಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ. ಆ ಥರದೊಂದು ವಾತಾವರಣ. ಯಾವಾಗ ಸರ್ಕಾರ ಕೂಡ ಕಾಶ್ಮೀರಕ್ಕೆ ಬರಬಹುದು, ಕಾಶ್ಮೀರಕ್ಕೆ ಬನ್ನಿ ಅಂತ ಹೇಳ್ತೋ, ನಮ್ಮ ಪ್ರವಾಸಿಗರು ಕೂಡ ಎಷ್ಟೋ ದಿನಗಳ ಕನಸಲ್ವಾ ನಾವು ಕಾಶ್ಮೀರಕ್ಕೆ ಹೋಗಬೇಕು ಅನ್ನೋದು. ಆ ಕಾರಣಕ್ಕಾಗಿ ಹೋಗ್ತಾ ಇದ್ರು. ಆದರೆ ಈ ಒಂದು ಅಟ್ಯಾಕ್ ಆಗಿದ್ದು ಸಂಪೂರ್ಣವಾಗಿ ಚಿತ್ರಣವೇ ಬದಲಾಗಿದೆ. ಯಾರು ಅಲ್ಲಿಗೆ ಹೋಗ್ತಾ ಇಲ್ಲ. ಮೊದಲೇ ಪ್ಲ್ಯಾನ್ ಮಾಡಿದವರು ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದಾರೆ. ಮುಂದೆ ಹೋಗಬೇಕು ಅಂತ ಅಂದ್ಕೊಂಡವರು ಕೂಡ ಭಯ ಪಡ್ತಾ ಇದ್ದಾರೆ. ಸದ್ಯ ಅಲ್ಲಿ ಖಾಲಿ ಆಗಿರೋದು ನೋಡಿ. ಇದರಿಂದ ಆರ್ಥಿಕವಾಗಿಯೂ ಕೂಡ ಹೊಡೆತ ಬೀಳ್ತಾ ಇದೆ ಅಲ್ಲಿನ ಸ್ಥಳೀಯರಿಗೆ. ಏನೋ ಒಂದು ಜೀವನ ಕಟ್ಕೊಂಡಿರ್ತಾರಲ್ಲ, ಸ್ವೆಟರ್ ಮಾರ್ತಾನೋ ಅಥವಾ ಅಲ್ಲಿ ಸ್ನ್ಯಾಕ್ಸ್ಗಳನ್ನು ಮಾರ್ತಾನೋ, ಕುದುರೆ ಓಡಿಸೋದು ಕೆಲಸ ಮಾಡ್ತಾನೋ, ಫೋಟೋಗ್ರಾಫರ್ ಆಗಿಯೋ ಒಂದಷ್ಟು ಜೀವನ ಕಟ್ಕೊಂಡಿರ್ತಾರೆ. ಅಲ್ಲಿ ಪ್ರವಾಸಿಗರು ಬಂದರೆ ಮಾತ್ರ ಅವ್ರ ಜೀವನ ನಡೆಯುತ್ತೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮನೆಯಿಂದ ಹೊರಗೆ ಬರೋದಕ್ಕೂ ಹೆದರಬೇಕಾದಂಥ ಪರಿಸ್ಥಿತಿ ಇದೆ. ಇನ್ನೊಂದು ಕಡೆಯಲ್ಲಿ ವ್ಯಾಪಾರ ಆಗ್ತಾ ಇಲ್ಲ. ಎಷ್ಟು ಅಂಗಡಿಗಳು ಓಪನ್ ಆಗಿದೆ, ಬರ್ತಾರೇನೋ, ಯಾರಾದರೂ ಬಂದು ಏನಾದರೂ ಖರೀದಿ ಮಾಡ್ತಾರೇನೋ ಅಂತ. ಆದರೆ ಎಷ್ಟು ಮಟ್ಟಿಗೆ ಖಾಲಿ ಆಗಿದೆ. ಇಲ್ಲಿ ಜನ ಎಲ್ಲ ಬರ್ತಾ ಇದ್ರ, ಜನ ಓಡಾಡ್ಬೋದಾ, ಜನ ಓಡಾಡೋದಕ್ಕೆ ಯೋಗ್ಯವಾಗಿದೆಯಾ ಅನ್ನುವಷ್ಟರ ಮಟ್ಟಿಗೆ ಇವತ್ತಿನ ಚಿತ್ರಣ ಬದಲಾಗಿರುವಂಥದ್ದು.